ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನ್ಯೂ ಎಜುಕೇಷನ್ ಸೊಸೈಟಿ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ವತಿಯಿಂದ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸಾಧನೆ ಮಾಡಿದ ಟಾಪ್ 10 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಪರೀಕ್ಷೆಯ ಅಂಕಗಳಿಗೆ ಮಾತ್ರ ಬದುಕಿಗೆ ಮಾನದಂಡವಲ್ಲ. ಕನಸು ಕಾಣುವುದಷ್ಟೇ ಅಲ್ಲದೆ ಕನಸನ್ನು ನನಸಾಗಿಸುವ ದಿಶೆಯಲ್ಲಿ ಪ್ರಯತ್ನ ಮಾಡಿದರೆ ಮಾತ್ರ ಗುರಿ ಸಾಧಿಸಲು ಸಾಧ್ಯ. ಈ ಶಾಖೆಯಲ್ಲಿ ಅನೇಕ ಪ್ರತಿಭಾನ್ವಿತ ಶಿಕ್ಷಕ ವೃಂದವಿದೆ. ಶಾಲೆಯು ಉನ್ನತ ಫಲಿತಾಂಶ ಗಳಿಸಲು ಅವರು ಸಹಕಾರಣೀಕರ್ತರು. ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಜೊತೆ ಪಾಲಕರ ಪರಿಶ್ರಮದ ಅಗತ್ಯವಿದೆ ಎಂದು ಹೇಳಿದರು. ಅಷ್ಟು ಪ್ರಯತ್ನವನ್ನು ಮಾಡಿ ಇವತ್ತು ಅವ್ರ ಮಗಳು ಟಾಪರ್ ಆಗಿದ್ದಾಳೆ. ಅಂಥ ಪ್ರಯತ್ನ ನಮ್ಮ ಪಾಲಕರಿಂದ ಆದರೆ ಮಾತ್ರ ಮಕ್ಕಳನ್ನು ಮುಂದಕ್ಕೆ ತರಲಿಕ್ಕೆ ಅನುಕೂಲ ಆಗ್ತದೆ. ಕೇವಲ ಶಿಕ್ಷಕರ ಮೇಲೆ ಬಿಟ್ಟರೆ ಆಗೋದಿಲ್ಲ, ಪಾಲಕರು ಕೂಡ ನಾವು ಪ್ರಯತ್ನವನ್ನು ಮಾಡಬೇಕು ಅಂತಕೊಂಡು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಾನು BA ಆದಮೇಲೆ 2 ವರ್ಷ ನಾವು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ವಿ. ಅದರ ಒಂದು ಹೆಗ್ಗಳಿಕೆ ನನ್ನಿಂದ ಸಾಧ್ಯ ಆಯಿತು ಅಂತ ಹೇಳಿದರು. ನಾನೇನು ಮಾಡಲಿಲ್ಲ, ನಮ್ಮ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಆ ಶಿಕ್ಷಕರ ಕೆಲಸದ ಹಿಂದೆ ನಾನು ಅವರನ್ನು ನಿಂತು ಪ್ರೋತ್ಸಾಹ ಮಾಡಿದ್ದೇನೆ, ಅಷ್ಟೇ ಬಿಟ್ಟರೆ ನನ್ನ ಸಾಧನೆ ಏನೂ ಇಲ್ಲ. ನಮ್ಮ ಶಿಕ್ಷಕರು ಎಲ್ಲ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿರೋದ್ರಿಂದ, ನಾನು ಅವರಿಗೆ ಪೂರ್ಣವಾದಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರುವುದರಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ತಾ, ಇವತ್ತಿನ ದಿವಸ ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಈ ಆಡಳಿತ ಮಂಡಳಿಯವರನ್ನು ನಾನು ವಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೀವನದಲ್ಲಿ ಕನಸನ್ನು ಇಟ್ಟುಕೊಂಡಿರಿ. ಕನಸನ್ನು ನ್ಯೂ ಇಂಗ್ಲಿಷ್ ಸ್ಕೂಲ್ ಪೂರ್ವ ವಿದ್ಯಾರ್ಥಿ ಸಾಫ್ಟ್ವೇರ್ ಇಂಜಿನಿಯರ್ AS ನಾರಾಯಣ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮವೇ ಮುಂದಿನ ಭವಿಷ್ಯ ನಿರ್ಧರಿಸಲಿದೆ. ನಿಮ್ಮ ಹವ್ಯಾಸ ಆಸಕ್ತಿಯ ಪ್ರಕಾರ ಮುಂದಿನ ಹಂತದ ಕೋರ್ಸ್ ಆಯ್ದುಕೊಳ್ಳಿ. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸಾಧನೆ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸರ್ವರಿಗೂ ನಮನಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಗುರುವೃಂದವೇ, ಸಭೆಗೆ ಆಗಮಿಸಿರುವ ಪಾಲಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ heartily congratulations to all the achievers. You have put in lot of effort and dedication to be here. You deserve it. ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಇಂದು ಬಹಳ ಹೆಮ್ಮೆಯ ದಿನ.
ಈ ಅದ್ಭುತ ಸಮಾರಂಭದಲ್ಲಿ ನಿಮ್ಮೊಂದಿಗೆ ಇರುತ್ತಿರುವುದು ನನಗೆ ಅಪಾರವಾದ ಸಂತೋಷವನ್ನು ನೀಡಿದೆ. ಏಕೆಂದರೆ ಈ ಸಮಾರಂಭವು ನಿಮ್ಮ ಎಲ್ಲ ಸಾಧನೆಗಳನ್ನು, ನಿಮ್ಮ ಎಲ್ಲ ಕನಸುಗಳನ್ನು ಹಾಗೂ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಆಚರಿಸುವ ಸಮಯವಾಗಿದೆ. ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಅವರ ಪರಿಶ್ರಮದ ಜೊತೆಗೆ ನಿಮ್ಮ ಪಾಲಕರು, ನಿಮ್ಮ ಅಧ್ಯಾಪಕರು ಹಾಗೂ ನಿಮ್ಮ ಸ್ನೇಹಿತರ ಕೊಡುಗೆಯು ಅಪಾರವಾಗಿದೆ. ನೀವು ನಿಮ್ಮ ಅಧ್ಯಯನದಲ್ಲಿ ತೋರಿದ ಶ್ರದ್ಧೆ ಹಾಗೂ ಪರಿಶ್ರಮವು ಮುಂದಿನ ಪೀಳಿಗೆಗೆ ಮಾದರಿಯಾಗಲಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಶಾಲಾ ದಿನವು ಒಂದು ಗೋಲ್ಡನ್ ಏಜ್ ಅಂತ ಹೇಳಬಹುದು. ಅದು ಅವಿಸ್ಮರಣೀಯ. ನೀವು ಇಲ್ಲಿ ಕಲಿತ ವಿಷಯಗಳು, ನೀವು ಗಳಿಸಿದ ಸ್ನೇಹಿತರು ಕೊನೆಯವರೆಗೂ ನಿಮ್ಮೊಂದಿಗಿರುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ರಘುನಾಥ್ ಪೈ ಮಾತನಾಡಿ, ವಿದ್ಯಾರ್ಥಿಗಳ ಈ ದಿನದ ಸನ್ಮಾನ ಸಾಧನೆಯ ಮೊದಲ ಹೆಜ್ಜೆಯಾಗಿದೆ. ಮುಂದಿನ ದಿನದಲ್ಲಿ ಉತ್ತಮ ಪ್ರಜೆಗಳಾಗಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವ ಕಾರ್ಯವಾಗಲಿ ಎಂದು ಹೇಳಿದರು. ನಮ್ಮ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಿದವರಿಗೆ ಕೈ ತುಂಬ ಅವರಿಗೆ ಕೊಡದಿದ್ದರೂ ಅಡ್ಡಿಲ್ಲ, ಅವರಿಗೆ ಗೌರವವನ್ನು ಕೊಟ್ಟು ಕಳಿಸ್ರಿ ಅನ್ನೋದು ಒಳ್ಳೆಯ ಇಂಟೆನ್ಷನ್ನಿಂದ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಕಾರ್ಯಕ್ರಮಕ್ಕೆ ನಮ್ಮ ಸಣ್ಣದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ನಮ್ಮ ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ BO ಸಾಹೇಬರು ನಮಗೆ ಚೊಕ್ಕವಾಗಿ ಚಿಕ್ಕದಾಗಿ ಬ್ಯೂಟಿಫುಲ್ಲಾಗಿ ನಮಗೆ ಹೇಳಿದ್ದಾರೆ ಹೇಗಿರಬೇಕು ಅಂತ. ನೀವು ಆ ಥರ ಇರಿ. ಇಲ್ಲಿಂದ ಹೋದವರು ಬೇರೆ ಇನ್ಸ್ಟಿಟ್ಯೂಷನಲ್ಲಿಗೆ ಹೋಗ್ತಾ ಇದ್ದೀರಿ, ನೀವು ಬೇರೆ ಬೇರೆ ದೊಡ್ಡ ಕಾಲೇಜಿಗೆ ನೀವು ನಿಮ್ಮ ದಾಖಲಾತಿಯನ್ನು ಮಾಡಿದ್ದೀರಿ. ಅಲ್ಲಿ ಹೋದರೆ ನಿಮಗೆ ರೆಕಗ್ನೈಸ್ ಮಾಡಬೇಕು, ಎಲ್ಲಿಂದ ಬಂದಿದ್ದಾರೆ, ಯಾರು ಇವರಿಗೆ ಪ್ರೈಮರಿ ಶಿಕ್ಷಣ ಕೊಟ್ಟವರು, ಯಾರು ಇವರಿಗೆ ಪ್ರೌಢ ಶಿಕ್ಷಣ ಕೊಟ್ಟವರು. ಅದರಿಂದ ನಿಮಗೂ ಬೆನಿಫಿಟ್ ಇದೆ, ನಮ್ಮ ಶಾಲೆಗೂ ಬೆನಿಫಿಟ್ ಇದೆ. ನಾಳೆ ನೋಡಿದವರು ಇಂಗ್ಲೀಷ್ ಸ್ಕೂಲ್ ಶಾಲೆಯಲ್ಲಿ ಒಳ್ಳೆ ಸಂಸ್ಕೃತಿ ಇದೆ, ಒಳ್ಳೆ ಶಿಕ್ಷಣ ಇದೆ, ಶಿಸ್ತು ಕಲಿಸಿದ್ದಾರೆ, ಅಲ್ಲಿ ಕಳಿಸುವ ನಮ್ಮ ಮಕ್ಕಳಿಗೆ. ಯಾರಿಗಾದರೂ ಒಂದು ಸಜೆಸ್ಟ್ ಮಾಡ್ತಾರೋ ಇಂಗ್ಲೀಷ್ ಸ್ಕೂಲಿಗೆ ಕಳಿಸಿ, ಒಳ್ಳೆ ಹುಡುಗರು ಬರ್ತಾ ಇದ್ದಾರೆ ನಮ್ಮಲ್ಲಿ, ಅಲ್ಲಿಂದ ಅದೂ ನಮ್ಗೆ ಬೆನಿಫಿಟ್ ಆಗ್ತದೆ. ಅದನ್ನು ಬೆಳೆಸ್ಕೊಳ್ಳಿ. ಇದು ಪ್ರಾಥಮಿಕ ಹಂತ. ಇಲ್ಲಿ ನಿಮಗೆ ಏನು ಪುರಸ್ಕಾರ ಮಾಡಿದ್ದಾರೆ, ಆ ಪುರಸ್ಕಾರ ಇದು ನಿಮ್ಮ ಮೊದಲಿನ ಹೆಜ್ಜೆ. ಇದು ಇನ್ನು ಮುಂದಿನ ಶಿಕ್ಷಣಕ್ಕೆ ನೀವು ಇದೇ ರೀತಿಯ ಸಾಧನೆಯನ್ನು ಮಾಡಿರಿ. ಶಾಲೆಯ ಹೆಸರನ್ನು ಗಳಿಸ್ರಿ, ಶಾಲೆಯ ಹೆಸರನ್ನು ನೀವು ಇಮ್ಮಡಿಗೊಳಿಸ್ರಿ. ಆಮೇಲೆ ನಿಮ್ಮ ಪಾಲಕರದು, ಶಿಕ್ಷಕರದು ಅವರಿಗೆ ಗೌರವವನ್ನು ನೀಡಿ ಅಂತ ಹೇಳ್ತಾ, ಈ ವೇಳೆ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾಗರಾಜ್ ಕಾಮತ್, ಶಾಲೆಯ ಕನ್ನಡ ಮಾಧ್ಯಮ ವಿಭಾಗದ ಪ್ರಾಚಾರ್ಯರಾದ ಜಯಂತ ನಾಯ್ಕ್, ಆಂಗ್ಲ ಮಾಧ್ಯಮ ವಿಭಾಗದ ಪ್ರಾಚಾರ್ಯೆ ಕಮಲಾ ನಾಯ್ಕ್, ರಾಮನಾಥ್ ಪೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಜೊತೆಗೆ ನಾಗರಾಜ್, ನುಡಿಸಿರಿ ನ್ಯೂಸ್, ಹೊನ್ನಾವರ.